ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇವತ್ತು ಬೆಳಗ್ಗೆ ಶನಿವಾರ ಬೆಳಗ್ಗೆನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬಾಗಿಲು ಕಸನೆಲ್ಲ ಗುಡಿಸ್ಬಿಟ್ಟು ಕಲ್ಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಎಲ್ಲ ಡೈಲಿ ನಂದು ಇದೇ ಪ್ರೊಸೆಸ್ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಡೈಲಿ ನಾವು ಹಳ್ಳಿಲಿರೋದ್ರಿಂದ ಇದೇ ಥರನೇ ಕಲ್ಲೆಲ್ಲ ತೊಳಿಬೇಕು ಕ್ಲೀನಾಗಿ. ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿದ್ರೆ ಟೌನ್ ಥರ ಬರೀ ಬಾಗಿಲು ಮಾತ್ರ ಒರೆಸಲ್ಲ, ಈ ಥರ ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ಗುಡಿಸ್ಬಿಡ್ತೀವಿ. ನೋಡಿ, ಅದು ಅಷ್ಟೇ ಗರಿಕೆ ಥರ ಬೆಳೆದಿದೆಯಲ್ಲ, ಅದು ಏನು ಮಾಡಿದ್ರು ಕಿತ್ತರೂ ಹೋಗಲ್ಲ ಫ್ರೆಂಡ್ಸ್. ಮತ್ತೆ ಅದೇ ಥರನೇ ಬರುತ್ತೆ. ಸಿಮೆಂಟ್ ಹಾಕಿದ್ರೂ ಸಿಮೆಂಟ್ ಒಳಗಷ್ಟೇ ಬೇರು ಹೊಡ್ಕೊಂಡು ಬಂದುಬಿಡುತ್ತೆ. ಅದನ್ನಂತೂ ನಾವು ಎಷ್ಟು ಸಲ ಕೀಳ್ಸಿದ್ದೀವಿ, ಎಷ್ಟು ಸಲ ಕ್ಲೀನ್ ಮಾಡಿಸಿದ್ದೀವಿ, ಮತ್ತೆ ಅದೇ ಥರ ಬರುತ್ತೆ. ಅಂದರೆ ಮನೆ ಮುಂದೆ ಸ್ವಲ್ಪ ಮಾತ್ರ ಫುಲ್ ಸಿಮೆಂಟ್ ಇರೋದ್ರಿಂದ ಬಂದಿಲ್ಲ ಅಷ್ಟೇ. ಅದರೊಳಗೆ ನೀಟಾಗಿ ಕಸ ಗುಡಿಸ್ಕೊಳಕ್ಕೂ ಆಗೋಲ್ಲ ಫ್ರೆಂಡ್ಸ್. ಎಲ್ಲ ಅಲ್ಲಲ್ಲೇ ಸಿಗಾಕೊಂಬಿಡುತ್ತೆ. ಕಸ ಗುಡಿಸೋದು ಕಷ್ಟ, ನೀರು ಹಾಕಿ ನೀರನ್ನ ಗುಡಿಸೋದು ಕಷ್ಟ, ಅಲ್ಲಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸ್ವಲ್ಪ ದಿವಸ ಈ ಕೆಲಸಕ್ಕೆ ಯಾರಾದರೂ ಬಂದರೆ ಅದನ್ನೆಲ್ಲ ನೀಟ್ ಮಾಡಿಸ್ಬೇಕು. ಸ್ವಲ್ಪದರಲ್ಲೇ ಮಾಡಿಸ್ತೀನಿ ಅಂದಿದ್ದಾರೆ ನಮ್ಮ ಮನೆಯವರು. ಅದನ್ನೆಲ್ಲ ಮಾಡಿಸುವಾಗ ನಿಮಗೆ ತೋರಿಸ್ತೀನಿ. ಫುಲ್ ಮನೆ ಮುಂದೆಲ್ಲ ಅದು ಗರಿಕೆನ ಕೀಳಿಸ್ಬಿಟ್ಟು ಸಿಮೆಂಟ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗ ಟೈಮ್ ಕೊಡುತ್ತೋ ಗೊತ್ತಿಲ್ಲ. ಸಿಂಪಲ್ಲಾಗಿ ಈ ಥರ ಒಂದು ರಂಗೋಲಿನ ಹಾಕಿಬಿಟ್ಟು ಇದು ಬಾಗಿಲನ್ನ ಸಾರಿಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ತುಳಸಿ ಗಿಡ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತೀರಾ. ಎಲ್ಲ ಒಂಥರ ಒಣಗಿದಂಗೆ ಬರೀ ಕಡ್ಡಿ ಆಗ್ತಾಯಿದೆ, ಎಲೆನೇ ಇಲ್ಲ. ಹಂಗಾಗ್ಬಿಟ್ಟಿದೆ ತುಳಸಿ ಗಿಡ. ಮತ್ತೆ ಬೇರೆದೊಂದು ಹೊಸ ತಂದು ಹಾಕಬೇಕು. ಸಸಿನ ತಗೊಂಬಂದು ಹಾಕೋಣ ಅಂತ ಬಿಟ್ಟಿದ್ದೀನಿ. ಅದು ಇರಲಿ ತಂದು ಹಾಕೋವರೆಗೂ ಬರೀ ಬೋಳಾಗ್ಬಿಡುತ್ತೆ ಅಂತ. ಈ ಕಡೆ ಬಾಗಿಲನ್ನ ರೆಡಿ ಮಾಡಿಸಿದ್ವಲ್ಲ, ಅದಕ್ಕೆ ಪೇಂಟ್ ಮಾಡಿಸಿಲ್ಲ. ಸ್ವಲ್ಪ ನೀರು ಕಾಯಿಸೋ ಹಂಡೆನ ರೆಡಿ ಮಾಡ್ಸೋಕೆ ಹೇಳಿದ್ದೀವಿ. ಆವಾಗ ಬಂದಾಗ ಎಲ್ಲ ಒಂದೇ ಸಲ ಮಾಡಿಸ್ಬಿಡೋಣ ಅಂತ ಸುಮ್ಮನೆ ಇದ್ದೀವಿ. ನೋಡಿ, ಮತ್ತೆ ಬೆಳಗ್ಗೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಎಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಹೀರೆಕಾಯಿ ಬೇಳೆ ಪಪ್ಪು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನೋಡಿ, ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಫಸ್ಟು 2 ಥರದ ಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಮೈಸೂರು ದಾಲ್ನ. ಅದು ಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾಕಂದರೆ ಯಾವುದೇ ರೀತಿ ಪಪ್ಪು ಸಾರಾಗಲಿ ದಾಲ್ ಆಗಲಿ ಬೇಳೆನ ಜಾಸ್ತಿ ಹಾಕಿದ್ರೇ ಸಾಂಬಾರು ಟೇಸ್ಟ್ ಬರೋದು. ಅದಕ್ಕೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಳೆನ ತೊಗೊಂಡಿದ್ದೀನಿ. 1 ಗ್ಲಾಸು ತೊಗರಿಬೇಳೆ ಆದರೆ ಇನ್ನೊಂದು ಗ್ಲಾಸು ಮೈಸೂರು ದಾಲ್ನ ತೊಗೊಂಡಿದ್ದೀನಿ. 2 ಸಲ ನೀಟಾಗಿ ತೊಳ್ಕೊಂಬಿಟ್ಟು ಫಸ್ಟಿಗೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಇದು ಹೀರೆಕಾಯಿನ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಯಾಕಂದರೆ ಹೀರೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಸಣ್ಣಗೆ ಹೆಚ್ಚಿಬಿಟ್ರೆ ಅದರಲ್ಲಿ ಏನೂ ಸಿಗೋಲ್ಲ. ಲಾಸ್ಟಲ್ಲಿ ಮಸಿಯೋದ್ರಿಂದ ಫುಲ್ಲು ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟು ತೊಗೊಂಡಿದ್ದೀನಿ. ಅದನ್ನು ನಾನು ಹಸಿಮೆಣ್ಸಿನ್ಕಾಯಿನ ಸೀಳಿಲ್ಲ, ಹಾಗೆ ಉಂಡೆ ಇಟ್ಟಿದ್ದೀನಿ. ಹಂಗೇ ಹಾಕಿದ್ದೀನಿ ತೊಳೆದು. ಟೊಮೆಟೊ ಮಾತ್ರ ದಪ್ಪ ಸೀಳಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ತೆಂಗಿನಕಾಯಿ ಇಷ್ಟನ್ನ ಹಾಕ್ತಾಯಿದ್ದೀನಿ. ಹಂಗೇ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ, ಆಮೇಲೆ ಮನೆಯಲ್ಲೇ ಯಾವ್ದು ಯೂಸ್ ಮಾಡ್ತೀರೋ ಅದು ಸಾಂಬಾರು ಪುಡಿ. ನಿಮಗೆ ಡೈಲಿ ಸಾಂಬಾರಿಗೆ ಎಷ್ಟು ಯೂಸ್ ಮಾಡ್ತೀರೋ ಆ ಥರ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಲಿಡ್ ಕ್ಲೋಸ್ ಮಾಡಿದ್ರೆ ಅದೊಂದು 3 ವಿಷಲ್ ಕೂಗಿದ್ರೆ ಪಪ್ಪು ಸಾಂಬಾರಿಗೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಯಾವ ಅಡುಗೆ ಆದರೂ ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ಬೆಂದು ಬೇಳೆ ಎಲ್ಲ ಸ್ಮ್ಯಾಶ್ ಆಯಿತು ಅಂದ್ರೇ ಸಾಂಬಾರು ಟೇಸ್ಟ್ ಬರೋದು. ಬೇಳೆ ಬೆಂದಿಲ್ಲ ಅಂದರೆ ನಾವೆಷ್ಟು ಏನು ಪದಾರ್ಥ ಹಾಕಿದ್ರೂ ಸಾಂಬಾರು ಟೇಸ್ಟ್ ಅನ್ನೋದು ಬರೋದಿಲ್ಲ. ಚೆನ್ನಾಗಿ ಬೇಳೆ ಬೇಯಬೇಕು, ಎಲ್ಲ ಮಸ್ತ್ಕೊಂಡು ಹೋಗೋಂಗೆ ಬೇಳೆ ಬೆಂದ್ರೇ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರೋದು. ಈಗ ನೋಡಿ, ನಾನು ನೀರು ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಅದನ್ನ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ವಿಷಲ್ ಕೂಗಿದ್ಮೇಲೆ ನಿಮಗೆ ಸಿಗ್ತೀನಿ. ನೆಕ್ಸ್ಟು ಕುಕ್ಕರ್ ವಿಸಲಂತೂ ಕೂಗ್ತು, ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ. ನೀರು ನಾನು ಹಾಕಿರೋದು ಎಲ್ಲ ಹದವಾಗಿ ಕರೆಕ್ಟಾಗಿದೆ. ಈ ಥರದೊಂದು ಮಸಿಯ ಗುಂಡನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದು ಮಸಿಯ ಗುಂಡು ಎಲ್ಲರ ಮನೆಯಲ್ಲೂ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಈ ಥರ ಇದೆ. ನಾನು ಸ್ವಲ್ಪ ಟೇಸ್ಟ್ನ ನೋಡಿದೆ, ಖಾರ ಸ್ವಲ್ಪ ಕಡಿಮೆ ಇತ್ತು ಅನ್ನಿಸ್ತು. ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡೆ 1 ಸ್ಪೂನು. ಹಸಿಮೆಣ್ಸಿನ್ಕಾಯಿ ಅಷ್ಟು ಖಾರ ಇರಲಿಲ್ಲ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ವಿ ಅಂತಂದರೆ ಕ್ಲೀನಾಗಿ ಬೇಳೆ ಎಲ್ಲ ಮಸ್ಕೊಳಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಲಾಸ್ಟಲ್ಲಿ
ಇದರಲ್ಲಿ ಒಂದು ಒಗ್ಗರಣೆ ಕೊಡಬೇಕಷ್ಟೇ ಫ್ರೆಂಡ್ಸ್. ಒಗ್ಗರಣೆ ಏನಿಲ್ಲ, ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಒಣಮೆಣಸಿನ್ಕಾಯಿ, ಕೆಚ್ಚಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು ಇಷ್ಟು ಹಾಕೊಂಡ್ಬಿಟ್ಟು ಒಂದು ಒಗ್ಗರಣೆ ಕೊಟ್ವಿ ಅಂತಂದರೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಅದು ನಾವು ಎಷ್ಟು ಚೆನ್ನಾಗಿ ಬೇಳೆನ ಬೇಯಿಸಿರ್ತೀವೋ ಪಪ್ಪು ಸಾಂಬಾರಿಗೆ ಅಷ್ಟು ಟೇಸ್ಟ್ ಬಂದಿರುತ್ತೆ. ಚೆನ್ನಾಗಿ ಮಸ್ಕೋಬೇಕು. ಅದು ಮಸಿಗೆ ಗುಂಡು ಎಲ್ಲರ ಮನೆಯಲ್ಲೂ ಇರುತ್ತೆ ಫ್ರೆಂಡ್ಸ್, ಏನಿಲ್ಲ ಇವಾಗ ಏನೆಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಮಸಿಗೆ ಗುಂಡಾದರೆ. ಮಾಮೂಲಿ ಪ್ಲಾಸ್ಟಿಕ್ನವರೆಗೆ ಮಸ್ದು ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ ಅದು. ಆ ಥರ ಮರದ್ದೊಂದೊಂದು ಇಲ್ಲ ಅಂತಂದರೆ ಕೇಳಿಬಿಟ್ಟು ತಂದಿಟ್ಕೊಳ್ಳಿ. ತುಂಬ ಚೆನ್ನಾಗೇ ಬೇಳೆ ಮಸಿಯೋಕ್ಕಾಗಲಿ ಯಾವುದು ಕರೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಚಿಕ್ಕದಾಗಿ ಮೊಸರು ಕಡ್ಕೊಬೋದು, ಬೆಣ್ಣೆ ಬರೋ ಥರ. ನೋಡಿ ಈ ಥರ ಹಂಗೇ ಚಿಕ್ಕದ್ರಲ್ಲಿ ಒಂದು ಸೌಟಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈ ಥರ ಒಂದು ಒಗ್ಗರಣೆನ ಕೊಟ್ಬಿಟ್ಟು ಸಾಂಬಾರೊಳಗೆ ಮಿಕ್ಸ್ ಮಾಡಿದ್ವಿ ಅಂತಂದರೆ ಸಾಂಬಾರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು ಕುದಿ 2 ಕುದಿ ಚೆನ್ನಾಗಿ ಕುದಿಸ್ಬೇಕು. ಲಾಸ್ಟಲ್ಲಿ ಸ್ವಲ್ಪ ನಾನು ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆ ರಸ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಟೊಮೊಟೊ ಹಾಕಿರ್ತೀರಲ್ಲ, ನಾನು ಪಪ್ಪು ಸಾಂಬಾರಿಗೆ ಸ್ವಲ್ಪ ಹುಣಸೆ ರಸ ಹಾಕಿದ್ರೇ ಚೆನ್ನಾಗಿರೋದು ಟೇಸ್ಟು. ನೋಡಿ ಉಪ್ಪು ಎಷ್ಟು, ಆಮೇಲೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಹುಳಿ ಏನಾದರೂ ಕಡಿಮೆ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಅಳತೆಗೆ ನೀವು ಸರಿಯಾಗಿ ಅದು ಎಷ್ಟು ತೆಳ್ಳಗೆ ಬೇಕೋ ದಟ್ಟವಾಗಿ ಬೇಕೋ ಮಾಡ್ಕೊಳ್ಳಿ. ಆ ಸಾಂಬಾರಂತೂ ನೋಡಿ ಒಂದು 2-3 ಕುದಿ ಕುದಿದ್ಬಿಟ್ರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು. ನೋಡಿದ್ರೆ ಸಾಕು ಊಟ ಮಾಡಬೇಕು ಅನಿಸುತ್ತೆ. ಬಿಸಿ ಅನ್ನಕ್ಕಾಗಲಿ ಬಿಸಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಮಸಾಲೆ ರುಬ್ಬಬೇಕು ಅಂತ ಇಲ್ಲ, ಆಡಿಸ್ಬೇಕು ಅಂತ ಇಲ್ಲ. ಆದಷ್ಟು ಬೇಗ ಒಂದು 1/2 ಅವರಲ್ಲಿ ಸಾಂಬಾರಿದ್ದು ರೆಡಿಯಾಗಿ ಹೋಗುತ್ತೆ. ಅಷ್ಟರೊಳಗೆ ಆ ರೈಸ್ನೂ ಮಾಡಿಟ್ಟಿದ್ದೆ. ಮಕ್ಕಳು ಇನ್ನೇನು ಬಂದುಬಿಡ್ತಾರೆ ಊಟಕ್ಕೆ. ಸ್ಯಾಟರ್ಡೇ ಆಗಿರೋದ್ರಿಂದ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಬೆಳಗ್ಗೆ ಅಷ್ಟು ಟಿಫನ್ ಚೆನ್ನಾಗಿ ತಿಂದಿರಲ್ಲ ಫ್ರೆಂಡ್ಸ್. ಯಾಕಂದರೆ ಸ್ನ್ಯಾಕ್ಸ್ನ ತೊಗೊಂಡೋಗಿರ್ತಾರೆ, ಬೇಗನೆ ಎದ್ದು ಹೋಗ್ಬಿಟ್ಟಿರ್ತಾರೆ. ಇನ್ನೇನು 12 ಗಂಟೆ ಅಷ್ಟೊಳಗೆ ಬಂದುಬಿಡ್ತಾರೆ ಅಂದ್ಕೊಂಡು ನೋಡಿ ಅನ್ನ ಸಾಂಬಾರು ರೆಡಿಯಾಗಿದೆ. ನನ್ನ ಮಗನೂ ಬಂದಿದ್ದ ಅಷ್ಟರೊಳಗೆ ಅವನಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಬಿಸಿ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಸಾಂಬಾರು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ನೀವು ಮಾಡಿಬಿಟ್ಟು ನೋಡಿ, ಟೇಸ್ಟ್ ಹೇಗಿರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಇಲ್ಲ ಅಂತಲೇ ಹೇಳಿ, ಏನು ಪರವಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ವ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸುತ್ತೆ ಟೇಸ್ಟು ಅಂತ ಹೇಳಿ. ಆಮೇಲೆ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ಇನ್ನೇನು ಮಧ್ಯಾಹ್ನ ಆಯ್ತಲ್ವ, ಎಮ್ಮೆನೆಲ್ಲ ಕಟ್ಟಿಬಿಟ್ಟು ಸ್ವಲ್ಪ ಮೇವು ಕುಯ್ಯೋಣ ಅಂತ ತೋಟದೊಳಗೆ ಹೋದೆ. ನನ್ನ ಮಗಳು ನಾನು ಬರ್ತೀನಮ್ಮ ಮಾರ್ನಿಂಗ್ ಕ್ಲಾಸ್, ಮಧ್ಯಾಹ್ನ ಬಂದಿಲ್ಲಲ್ಲ ನಾನು ಬರ್ತೀನಿ ಅಂತ ಮೊಬೈಲ್ ಇಟ್ಕೊಂಡು ಹಿಂದೆನೇ ಬಂದಳು. ಬೇಡ ಬಿಡು ಪಪ್ಪ ಇದೆಲ್ಲ ಏನು ಮಾಡ್ತೀಯ ಅಂದರು. ಇರಲಿ ಬಿಡು ಅಂತಂದು ಮಾಡ್ತಾಯಿದ್ಲು. ನೋಡಿ ಎಷ್ಟು ಕಸ ಬೆಳೆದಿದೆ ಅಂದರೆ ತೋಟದೊಳಗೆ. ಸೊ ಈಗ 1 ತಿಂಗಳು ಆಗಿಲ್ಲ ನಾವು ತೋಟನೆಲ್ಲ ಉಕ್ಕೆ ಹೊಡೆಸ್ಬಿಟ್ಟು. ಅಷ್ಟು ಮಳೆಗೆ ಕಾಲು ಎಲ್ಲಿಡೋದು ಎಲ್ಲ ಹೋಗೋದು ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟಕ್ಕೊಂದು ಕಸ ಬೆಳೆದ್ಬಿಟ್ಟಿದೆ. ಹಂಗೂ ಸೈಡಲ್ಲಿ ಹೋಗ್ಬಿಟ್ಟು ಎಷ್ಟೆಷ್ಟು ಉದ್ದ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಮುಸ್ಕಿನ ಜೋಳ ಎಮ್ಮೆ ಇದೆಯಲ್ಲ ಅದಕ್ಕೆ ಅಂತ ಹಾಕಿದ್ವಿ. ಇವಾಗಿನ ಮಕ್ಳಿಗೆ ಏನೂ ಗೊತ್ತಾಗಲ್ಲ ನೋಡಿ. ಅದನ್ನು ನೋಡಿಬಿಟ್ಟು ಅಮ್ಮ ಇದು ಭತ್ತನ ಅಂತ ಕೈಲಿ ಹಿಡಿತಿದ್ದಾಳೆ. ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತೀವೋ ಹಾಗೆ. ಹಳ್ಳಿಲಿದ್ದರೂ ಕೂಡ ಯಾವ್ದು ಗಿಡ ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಅದು ನೋಡಿಬಿಟ್ಟು ಭತ್ತನ ಅಂತ ಕೇಳಿದ್ಲು. ಎಲ್ಲ ಕಣಮ್ಮ ಭತ್ತ ಅಲ್ಲ, ಅದು ಮುಸ್ಕಿನ ಜೋಳ. ಆ ಥರ ಹೂ ಬಿಟ್ಟಿದೆ, ಕೆಳಗಡೆ ತೆನೆ ಇದೆ. ಕುಯ್ಕೊ ಅಂತಂದರೆ ಎಲ್ಲಿದೆ ತೆನೆ ಅಂತ ಹುಡುಕ್ತಾನೆ ಇದ್ಲು. ಈ ಕಡೆಗಿದೆ ನೋಡು ಕಾರ್ನ್ ಅಂತ ಹೇಳಿದ್ಮೇಲೆ ಅರ್ಥ ಆಯಿತು ಹೌದಾ ಅಂತಂದು. ಇವಾಗಿನ ಮಕ್ಕಳು ಇಂಗ್ಲೀಷ್ ಮೀಡಿಯಮಾಗಿ ಓದಿಸೋದು ಕಷ್ಟ ಫ್ರೆಂಡ್ಸ್. ಕನ್ನಡ ಮೀಡಿಯಮಾಗಿ ಕಳಿಸಿರೋ ಒಂಥರ, ಇಂಗ್ಲೀಷ್ ಮೀಡಿಯಮಾಗಿ ಕಳಿಸಿರೋ ಒಂಥರ. ಹೆಂಗೆ ಸಾಕೋದು ಅಂತಲೇ ಗೊತ್ತಾಗಲ್ಲ. ಹಳ್ಳೀಲಿದ್ರೂ ಕೆಲವು ಮಕ್ಕಳಿಗೆ ಯಾವ ಬೆಳೆ ಅಂತಲೇ ಗೊತ್ತಾಗಲ್ಲ. ಸಿಟಿಲಿದ್ದರೂ ಗೊತ್ತಾಗಲ್ಲ ಅನ್ಬೋದು. ಆದರೂ ಹಳ್ಳೀಲಿದ್ದರೂ ಮಕ್ಳುಗಳು, ಇವಾಗಿನ ಮಕ್ಳುಗಳು ತೋಟದೊಳಗೆ ಬರೋದಾಗಲಿ ಏನೂ ಮಾಡೋದಿಲ್ಲ. ಇವತ್ತಿನ ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.